ಒಳ್ಳೆದಾಯ್ತು. ಹಾಗಿದ್ರೆ ಸ್ಪರ್ಧೆಗೆ ಮತ್ತೆ ಯಾರಿದ್ದಾರೆ? ನನ್ನ ಶಿಷ್ಯೆಯಾಗಿರುವಂತಹ ಸರೋಜೆ ಇದ್ದಾಳೆ. ಶರದಿ ಬರ್ತಾಳ, ನಾಟ್ಯ ಮಾಡ್ತಾಳ. ಹೇಗೆ ಹೇಳ್ತೀಯ? ಯಾಕಂದ್ರೆ ಅವಳನ್ನು ಮದುವೆ ಆದವನ. ಓ, ನೀನು ಮದುವೆಯಾದವ. ಆಮೇಲೆ ಭಾಷೆಯನ್ನು ಸಹ ಪಡೆದುಕೊಂಡವ. ಗೆಜ್ಜೆ ಕಟ್ಟಬಾರದು, ಹೆಜ್ಜೆ ಹಾಕಬಾರದು ಎಂದು. ಈಗ ಎಂಬಲ್ಲಿಗೆ ನರ್ತನವೇ ನಿಂತು ಹೋಯಿತು ಎನ್ನುವುದಾಗಿ ನೀ ಭಾವಿಸಕೂಡ. ಮತ್ತಿನ್ನೇ ನಾಟ್ಯ ಗುರುವಾಗಿರುವ ನಾನಿದ್ದೇನೆ. ನೀನೇ ಹೇಳಿದೆ. ನಾವಿಬ್ರು ಇನ್ನು ಕುಣಿಯುವುದಲ್ಲ, ಬರೇ ಕತ್ತ ಸಾಕು. ಅದು ಬೇಡ, ನೀವು ಕುಣಿದು ಬೇಡ ಮರ. ಹಾಗಾಗ್ಲಿಕ್ಕಿಲ್ಲ, ನರ್ತನ ಮಾಡ್ತೇನೆ. ಆಶೀರ್ವದಿಸಿ. ಆ ಕುರಿತಾಗಿ ಮುದಗೊಂಡಿರುವಂತಹ ನಾನು ಕಪಿಲ ವಸ್ತುವನ್ನು ನಿನಗೆ ಬಿಟ್ಟು ಕೊಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಭೈರವಿ ರಾಗವನ್ನು ಸಿದ್ಧೀಕರಿಸಿಕೊಂಡಂತಹ ನೀನು ನಭೋಮಂಡಲದಲ್ಲಿ ರಾಗಚಂದ್ರಿಕೆಯಾಗಿ ಮೇಲೆ ಗುರುದೇವ, ಸಂತೋಷವಾಗುತ್ತಾ ಉಂಟು. ಹಾಗಾದ್ರೆ ನಾಟ್ಯದಲ್ಲಿ ನಾನು ಪರಿಪೂರ್ಣತೆ